ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯೊಳಗ ನಿಮ್ಗೆ ಮತ್ತೊಂದು ಟಾಪಿಕ್ ಅನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಲಾಗ್ತದ. ಏನ್ ಟಾಪಿಕ್ ಅಂತಂದ್ರೆ, ಹಿಂದಿನ ತರಗತಿ ಒಳಗ ಸಮಗ್ರ ಅರ್ಥಶಾಸ್ತ್ರದ ಅರ್ಥ, ಮಹತ್ವ ಮತ್ತು ವ್ಯಾಪ್ತಿ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಈ ಸಮಗ್ರ ಅರ್ಥಶಾಸ್ತ್ರವು ಒಳಗೊಂಡಿರುವಂತಹ ಮಿತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮಿತಿ ಅಂದ್ರು ಒಂದ, ಟೀಕೆಗಳಂದ್ರು ಒಂದ, ದೋಷಗಳಂದ್ರು ಒಂದ. ಈ ಸಮಗ್ರ ಅರ್ಥಶಾಸ್ತ್ರವು ಯಾವ ಯಾವ ಮಿತಿಗಳನ್ನ ಅಥವಾ ಟೀಕೆಗಳನ್ನ ಒಳಗೊಂಡಿದೆ ಎಂಬುದನ್ನ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಸಮಗ್ರ ಅಥವಾ ಮೈಕ್ರೋ ಅರ್ಥಶಾಸ್ತ್ರವು ದೇಶದ ಆರ್ಥಿಕತೆಯನ್ನ ಒಟ್ಟಾರೆ ದೃಷ್ಟಿಯಿಂದ ಅಧ್ಯಯನವನ್ನ ಮಾಡ್ತದೆ. ಇದು ನಮಗೆ ಗೊತ್ತಿದೆ. ಆದರೆ ಈ ಒಟ್ಟಾರೆ ಅಧ್ಯಯನವನ್ನ ಮಾಡಿದ್ರು ಕೂಡ ಈ ಸಮಗ್ರ ಅರ್ಥಶಾಸ್ತ್ರವು ಕೆಲವೊಂದು ಮಿತಿಗಳನ್ನ ಒಳಗೊಂಡಿದೆ, ಅಂದ್ರೆ ಕೆಲವೊಂದು ದೋಷಗಳಿಂದ ಕೂಡಿದೆ. ಆ ದೋಷಗಳು ಯಾವಂತೇಳಿ ನಾವು ಎಂಬುನ ಒಂದೊಂದಾಗಿ ಕೆಳಗಿನಂತೆ ವಿವರಣೆಯನ್ನ ಮಾಡೋಣ. ಒಂದನೆಯ ದೋಷ ಏನಂತಂದ್ರ, ಒಂದು, ಇದು ವೈಯಕ್ತಿಕ ಘಟಕಗಳನ್ನ ನಿರ್ಲಕ್ಷ್ಯವನ್ನ ಮಾಡ್ತದ. ಏನು? ವೈಯಕ್ತಿಕ ಘಟಕಗಳ ನಿರ್ಲಕ್ಷ್ಯ, ಇದು ಒಂದನೆಯ ಮಿತಿ. ಎರಡನೇದು, ಸಾಮಾನ್ಯೀಕರಣದ ದೋಷವನ್ನ ಒಳಗೊಂಡಿದೆ. ಥರ್ಡ್ ಒನ್, ಅಂಕಿ ಅಂಶಗಳ ನಿಖರತೆಯ ಕೊರತೆಯನ್ನ ಅನುಭವಿಸುತ್ತದೆ. 4, ತಕ್ಷಣದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲು ಸಾಧ್ಯ ಆಗುವುದಿಲ್ಲ. 5th ಒನ್, ಕಾರಣ ಮತ್ತು ಪರಿಣಾಮದ ಸಂಬಂಧ ಸ್ಪಷ್ಟ ಅಲ್ಲ ಅಥವಾ ಸ್ಪಷ್ಟ ವಿವರಣೆಯನ್ನ ನೀಡುವುದಿಲ್ಲ. 6th ಒನ್, ಮಾನವ ವರ್ತನೆಯನ್ನ ನಿರ್ಲಕ್ಷ್ಯವನ್ನ ಮಾಡ್ತದ. 7th ಒನ್, ನೀತಿಗಳ ಜಾರಿಗೆ ಅಡೆತಡೆಯನ್ನ ಉಂಟು ಮಾಡ್ತದ. 8, ಅಸಮಾನತೆ ಸಮಸ್ಯೆಗೆ ಸಮಗ್ರ ಪರಿಹಾರವನ್ನ ನೀಡುವುದಿಲ್ಲ. 9, ಅತಿಯಾದ ಸಿದ್ಧಾತ್ಮಕ ಸ್ವಭಾವವನ್ನ ಒಳಗೊಂಡಿದೆ. 10, ಅಭಿವೃದ್ಧಿಶೀಲ ದೇಶಗಳಿಗೆ ಮಿತ ಉಪಯೋಗವನ್ನ ಒದಗಿಸಿ ಕೊಡ್ತದ. ಇಷ್ಟು ಪರೀಕ್ಷೆಯ ದೃಷ್ಟಿಯಿಂದ ಇಟ್ಕೊಂಡು ಪ್ರಮುಖ 10 ಪ್ರಶ್ನೆಗಳನ್ನ ನಿಮಗೆ ತಿಳಿಸುವಂತ 10 ಅಂಶಗಳನ್ನ ನಿಮಗೆ ತಿಳಿಸಿಕೊಡುವಂತ ಈ ಕೆಲಸವನ್ನ ಇಲ್ಲಿ ಮಾಡಲಾಗ್ತದ. ಒಂದನೇ ಅಂಶವನ್ನ ತಿಳಿದುಕೊಳ್ಳೋಣ. ಒಂದನೇ ಅಂಶ ಏನಂತಂದ್ರ, ವೈಯಕ್ತಿಕ ಘಟಕಗಳ ಬಗ್ಗೆ ಈ ಸಮಗ್ರ ಅರ್ಥಶಾಸ್ತ್ರವು ನಿರ್ಲಕ್ಷ್ಯವನ್ನ ಮಾಡ್ತದ. ಅದು ಹೇಗೆ ಅಂತಂದ್ರ, ಮೈಕ್ರೋ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರವು ಒಟ್ಟಾಗಿ ಅಂಕಿ ಅಂಶಗಳ ಮೇಲೆ ಗಮನವನ್ನ ಹರಿಸುವುದರಿಂದ, ಟೋಟಲ್ ಆಗಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು, ಟೋಟಲ್ ಆಗಿ ಅಂಕಿ ಅಂಶಗಳ ಮೇಲೆ ಗಮನವನ್ನ ಕೊಡ್ತದ. ಹಾಗೆ ಗಮನವನ್ನ ಕೊಡೋದ್ರಿಂದ ಇಲ್ಲಿ ವೈಯಕ್ತಿಕ ಗ್ರಾಹಕ, ವೈಯಕ್ತಿಕ ಉತ್ಪಾದಕ ಅಥವಾ ಸಂಸ್ಥೆಗಳ ಸಮಸ್ಯೆಗಳನ್ನ ಸಮರ್ಪಕವಾಗಿ ಅಧ್ಯಯನವನ್ನ ಮಾಡಲು ಸಾಧ್ಯ ಆಗುವುದಿಲ್ಲ. ನಾವಿಲ್ಲಿ ಏನ್ ಮಾಡ್ತೀವಿ, ಸಂಪೂರ್ಣವಾಗಿ ಆರ್ಥಿಕತೆ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಆ ಆರ್ಥಿಕತೆಯಲ್ಲಿರುವಂತ ವೈಯಕ್ತಿಕವಾಗಿ ಬರುವಂತ ಗ್ರಾಹಕ ಆಗ್ಬೋದು, ಉತ್ಪಾದಕ ಆಗ್ಬೋದು, ಸಂಸ್ಥೆಗಳ ಆಗ್ಬೋದು, ಆ ವೈಯಕ್ತಿಕ ಸಮಸ್ಯೆಗಳನ್ನ ಸಮರ್ಪಕವಾಗಿ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಏನ್ ಮಾಡಲು ಆಗುವುದಿಲ್ಲ, ಅಧ್ಯಯನವನ್ನ ಮಾಡಲು ಆಗುವುದಿಲ್ಲ. ಹಿಂಗಾಗಿ ಈ ಸಮಗ್ರ ಅರ್ಥಶಾಸ್ತ್ರದ ಒಂದನೇ ಮಿತಿ ಏನಂತಂದ್ರ, ಇದು ವೈಯಕ್ತಿಕ ಘಟಕಗಳನ್ನ ನಿರ್ಲಕ್ಷ್ಯವನ್ನ ಮಾಡ್ತದ ಎಂಬುದು ಒಂದನೆಯ ಮಿತಿ ಆಗಿದೆ. ಇನ್ನು ಎರಡನೇ ಮಿತಿ ಸಾಮಾನ್ಯೀಕರಣದ ದೋಷವನ್ನ ಒಳಗೊಂಡಿರುತ್ತದೆ. ಹೇಗೆ ಅಂತಂದ್ರ, ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸರಾಸರಿ ಅಂಕಿಅಂಶಗಳನ್ನ ಬಳಸುವುದರಿಂದ ವಿಭಿನ್ನ ವರ್ಗಗಳು, ಪ್ರದೇಶಗಳು ಮತ್ತು ವಲಯಗಳ ನಡುವಿನ ವೈವಿಧ್ಯತೆ ನಾವು ಮರೆಮಾಚಲ್ಪಡುತ್ತವೆ. ನಾವಿಲ್ಲಿ ಏನ್ ಮಾಡ್ತೇವೆ, ಸರಾಸರಿ ಅಂಕಿಅಂಶಗಳನ್ನ ಬಳಸುವಂತ ಕೆಲಸವನ್ನ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮಾಡ್ತೀವಿ. ಹೀಗೆ ಬಳಸುವುದರಿಂದ ಆರ್ಥಿಕತೆಯಲ್ಲಿರುವಂತಹ ವಿಭಿನ್ನ ವರ್ಗ ಆಗ್ಬೋದು, ವಿಭಿನ್ನ ಪ್ರದೇಶಗಳಾಗ್ಬೋದು, ವಿಭಿನ್ನ ವಲಯಗಳಾಗ್ಬೋದು, ಆ ವರ್ಗ, ಪ್ರದೇಶ ಮತ್ತು ವಲಯಗಳ ನಡುವಿನ ವೈವಿಧ್ಯತೆಯನ್ನ ಅಧ್ಯಯನ ಮಾಡಲು ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ವಿಫಲತೆಯನ್ನ ಸಾಧಿಸಬಹುದು ಎಂಬುದನ್ನ ನಾವಿಲ್ಲಿ ಟೀಕೆಗೆ ಒಳಪಡಿಸಲಾಗ್ತದ. ಇದು ಎರಡನೆಯ ದೋಷ. ಥರ್ಡ್ ಒನ್ ಯಾವುದು? ಅಂಕಿ ಅಂಶಗಳ ನಿಖರತೆಯ ಕೊರತೆಯನ್ನ ಅನುಭವಿಸ್ತೇವೆ. ಹೇಗೆ ಅಂತಂದ್ರ, ಇಲ್ಲಿ ನೋಡ್ರಿ, ರಾಷ್ಟ್ರೀಯ ಆದಾಯ, ನಿರುದ್ಯೋಗ, ದ್ರವ್ಯೋತ್ಪತ್ತಿ ಮುಂತಾದ ಅಂಕಿ ಅಂಶಗಳು ಪೂರ್ಣವಾಗಿ ನಿಖರವಾಗಿರದೆ ಕಾರಣ ತಪ್ಪು ನಿರ್ಣಯಗಳನ್ನ ಕೈಗೊಳ್ಳುವಂತ ಸಾಧ್ಯತೆ ಇರ್ತದ. ನೋಡಿ, ರಾಷ್ಟ್ರೀಯ ಆದಾಯ ಆಗ್ಬೋದು, ನಿರುದ್ಯೋಗ ಆಗ್ಬೋದು, ದ್ರವ್ಯೋತ್ಪತ್ತಿ ಆಗ್ಬೋದು, ಇವುಗಳ ಬಗ್ಗೆ ನಿಖರವಾದ ಅಂಕಿಅಂಶಗಳು ನಮ್ ಕಡೆ ಸಿಗೋದಿಲ್ಲ. ಈ ನಿಖರವಾದ ಅಂಕಿಅಂಶಗಳು ನಮ್ಗೆ ಸಿಗ್ಲಿಕ್ಕಂತಂದ್ರ ಅವುಗಳ ಬಗ್ಗೆ ತಪ್ಪು ನಿರ್ಧಾರವನ್ನ, ತಪ್ಪು ನಿರ್ಣಯಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕಂಡು ಬರ್ತದ.
ಹೀಗಾಗಿ ಇದನ್ನ ನಾವು ದೋಷಗಳಿಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತೇವೆ. 4, ತಕ್ಷಣದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲು ಸಾಧ್ಯ ಆಗುವುದಿಲ್ಲ. ಇಲ್ಲಿ ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರವು ಹೆಚ್ಚಾಗಿ ದೀರ್ಘಾವಧಿಯ ನೀತಿಗಳ ಮೇಲೆ ಕೇಂದ್ರೀಕರಿಸುವಂತ ಕೆಲಸವನ್ನು ಮಾಡ್ತದ. ಅಲ್ಪಾವಧಿ ಅಲ್ಲ, ದೀರ್ಘಾವಧಿಯ ಏನ್ ನೀತಿಗಳು ಬರ್ತಾವಲ್ಲ, ಏನ್ ಆರ್ಥಿಕ ಯೋಜನೆಗಳು ಬರ್ತಾವಲ್ಲ, ಅದರ ಮೇಲೆ ಕೇಂದ್ರೀಕರಣವನ್ನ ಮಾಡುವಂತ ಕೆಲಸವನ್ನ ಮಾಡ್ತದ. ಆದ್ದರಿಂದ ತಕ್ಷಣದ ಉದ್ಯಮದಲ್ಲಿ ಉಂಟಾಗುವಂತ ಮತ್ತು ಮಾರುಕಟ್ಟೆಯಲ್ಲಿ ಉಂಟಾಗುವಂತ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವನ್ನ ನೀಡಲು ಈ ಸಮಗ್ರ ಅರ್ಥಶಾಸ್ತ್ರವು ಅಸಮರ್ಥ ಆಗ್ತದ ಎಂಬ ಆಧಾರದ ಮೇಲೆ ಇದನ್ನ ಟೀಕೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ. 5, ಕಾರಣ ಮತ್ತು ಪರಿಣಾಮ ಸಂಬಂಧ ಸ್ಪಷ್ಟವಾಗಿ ಇರೋದಿಲ್ಲ. ಹೇಗೆ ಅಂತಂದ್ರ, ವಸ್ತುವಿನ ಬೆಲೆ ಹೆಚ್ಚಳಕ್ಕೆ ಕಾರಣಗಳಾಗ್ಬೋದು, ನಿರುದ್ಯೋಗ ಸಮಸ್ಯೆ ಆಗ್ಬೋದು, ಆರ್ಥಿಕ ಬೆಳವಣಿಗೆ ಆಗ್ಬೋದು. ಈ ಮುಂತಾದ ಸಮಸ್ಯೆಗಳ ನಡುವೆ ಸ್ಪಷ್ಟವಾದಂತ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನ ಕಂಡುಹಿಡಿಯುವುದು ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕಷ್ಟಕರ ಆಗ್ತದ. ಓಕೆನಾ? ಇದು 5ನೆಯ ಮಿತಿ ಆಗಿದೆ. 6th one, ಮಾನವ ವರ್ತನೆಯನ್ನ ನಿರ್ಲಕ್ಷ್ಯವನ್ನ ಮಾಡಿದೆ. ಅಂದ್ರ ವೈಯಕ್ತಿಕವಾಗಿರುವಂತಹ ವ್ಯಕ್ತಿಯ ಅಭಿರುಚಿ ಆಗ್ಬೋದು, ಮನೋವೈಜ್ಞಾನಿಕ ಅಂಶಗಳಾಗ್ಬೋದು, ಗ್ರಾಹಕರ ನಡವಳಿಕೆ ಆಗ್ಬೋದು, ಇವುಗಳಿಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕಡಿಮೆ ಮಹತ್ವವನ್ನ ನೀಡಲಾಗ್ತದೆ. ಹಿಂಗಾಗಿ ಇದು ನಮ್ಮ ಟೀಕೆಗೆ ಒಳಪಡಿಸ್ತೇವೆ. 7, ನೀತಿಗಳ ಅನುಷ್ಠಾನಕ್ಕೆ ಅಡೆತಡೆಯನ್ನ ಉಂಟು ಮಾಡ್ತದ. ಅಂತಾವ್ ನೀತಿಗಳು ಯಾವಂತಂದ್ರ ಹಣದುಬ್ಬರದ ನೀತಿಗಳು, ಅದು ಹಣಕಾಸು ನೀತಿ ಆಗ್ಬೋದು, ಕೋಶೀಯ ನೀತಿ ಆಗ್ಬೋದು, ಕೋಶೀಯ ನೀತಿ ಮತ್ತು ಹಣಕಾಸಿನ ನೀತಿ ಆಗ್ಬೋದು. ಇವುಗಳ ನೀತಿಗಳ ಅನುಷ್ಠಾನಕ್ಕೆ ಅಡೆತಡೆ ಉಂಟಾಗ್ತದ. ಆಮೇಲೆ ಸಿದ್ಧಾಂತದಲ್ಲಿ ಸರಿಯಾಗಿದ್ದರೂ ಅನುಷ್ಠಾನದಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ಅಡೆತಡೆಗಳು ಉಂಟಾಗುವಂತ ಸಮಸ್ಯೆ ಎದುರಿಸುವಂತದ್ದು ಇದು ಟೀಕೆಗೆ ಒಳಪಡಿಸುವಂತ ಅಂಶ ಆಗಿದೆ. ಇನ್ನು 9, ಅಸಮಾನತೆ ಸಮಸ್ಯೆಗೆ ಸಮಗ್ರ ಪರಿಹಾರವನ್ನ ನೀಡುವುದಿಲ್ಲ. ಯಾಕಂತಂದ್ರ ಒಟ್ಟಾರೆ ಆದಾಯದಲ್ಲಿ ಹೆಚ್ಚಳ ಉಂಟಾದರೂ ಕೂಡ ಆದಾಯ ಹಂಚಿಕೆಯಲ್ಲಿ ಅಸಮಾನತೆ ಮುಂದುವರೆಯಬಹುದು. ಇದಕ್ಕೆ ಸಮಗ್ರ ಅರ್ಥಶಾಸ್ತ್ರವು ಸ್ಪಷ್ಟ ಪರಿಹಾರವನ್ನ ನೀಡಲು ಸಾಧ್ಯತೆ ಆಗುವುದಿಲ್ಲ. 9, ಅತಿಯಾದ ಸಿದ್ಧಾತ್ಮಕ ಸ್ವಭಾವವನ್ನ ಒಳಗೊಂಡಿರ್ತದೆ. ಯಾಕಂತಂದ್ರ ಸಮಗ್ರ ಅರ್ಥಶಾಸ್ತ್ರವು ಕೆಲವು ಸಮಗ್ರ ಸಿದ್ಧಾಂತಗಳು ವಾಸ್ತವಿಕ ಪರಿಸ್ಥಿತಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಆದ್ರೆ ಈ ಸಮಗ್ರ ಅರ್ಥಶಾಸ್ತ್ರೀಯ ಮಟ್ಟದ ಸಿದ್ಧಾಂತಗಳ ಆಧಾರದ ಮೇಲೆ ಅಧ್ಯಯನವನ್ನ ಮಾಡುವುದರಿಂದ ನಮಗೆ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗುವುದಿಲ್ಲ. ಇನ್ನು 10ನೆಯ ಪ್ರಮುಖವಾದಂತ ದೋಷ, ಅಭಿವೃದ್ಧಿಶೀಲ ದೇಶಗಳಿಗೆ ಮಿತವಾದಂತಹ ಉಪಯೋಗವನ್ನ ಉಂಟು ಮಾಡ್ತದ. ಹೇಗೆ ಅಂತಂದ್ರ ಅಭಿವೃದ್ಧಿ ಪಡೆದ ರಾಷ್ಟ್ರಗಳಿಗೆ ಆಧಾರದಲ್ಲಿ ರೂಪಿಸಿದ ಸಿದ್ಧಾಂತಗಳು ಸೀಮಿತವಾಗಿ ಕಂಡು ಬರ್ತದ. ಆಮೇಲೆ ಈ ಸಮಗ್ರ ಅರ್ಥಶಾಸ್ತ್ರವು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸದಾ ಸೂಕ್ತವಾಗಿ ಕಂಡು ಬರುವುದಿಲ್ಲ. ಅಭಿವೃದ್ಧಿಶೀಲ ಅಂತಂದ್ರ ಮುಂದುವರಿಯುತ್ತಿರುವಂತ ದೇಶಗಳಿಗೆ ನಾವು ಅಭಿವೃದ್ಧಿಶೀಲ ಅಂತ ಕರಿತೀವಿ. ಆ ಮುಂದುವರಿಯುತ್ತಿರುವಂತ ದೇಶಗಳಲ್ಲಿ ನಾವೇನ್ ಮಾಡ್ಬೇಕು, ಸಮಗ್ರ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡೋಕ್ಕಿಂತ ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಯಾಕಂದ್ರ ಅವು ಮುಂದುವರಿಯುತ್ತಿರುವಂತ ದೇಶಗಳಾಗಿದ್ದರಿಂದ ಅಲ್ಲಿ ಪ್ರತಿಯೊಂದು ಘಟಕಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಆ ದೇಶ ಡೆವಲಪ್ಮೆಂಟ್ ಆಗ್ತದ. ಆಗ ನಾವೇನ್ ಮಾಡ್ತೀವಿ, ಆ ದೇಶದ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಯನ್ನ ಮಾಡೋದ್ರಿಂದ ಇದು ಅಭಿವೃದ್ಧಿಶೀಲ ದೇಶಗಳಿಗೆ ಉಪಯೋಗ ತುಂಬಾ ಕಡಿಮೆಯಾಗಿ ಕಂಡು ಬರ್ತದ ಎಂಬುದನ್ನ ನಾವು ಈ ಟೀಕೆಗೆ ಒಳಪಡಿಸಬಹುದು. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 10 ಟೀಕೆಗಳಾದವು. ಇನ್ನು ಕೊನೆಗೆ ಉಪಸಂಹಾರವನ್ನ ನಾವು ನೋಡ್ಬೇಕಾಗ್ತದ. ಸಮಗ್ರ ಅರ್ಥಶಾಸ್ತ್ರವು ದೇಶದ ಆರ್ಥಿಕತೆಯನ್ನ ಅರ್ಥ ಮಾಡಿಕೊಳ್ಳಲು ಅತ್ಯಂತ ಉಪಯುಕ್ತವಾದರೂ ಕೂಡ ಅದರ ಸಾಮಾನ್ಯೀಕರಣ ಆಗ್ಬೋದು, ವೈಯಕ್ತಿಕ ಅಂಶಗಳ ನಿರ್ಲಕ್ಷ್ಯ ಆಗ್ಬೋದು ಮತ್ತು ಅಂಕಿ ಅಂಶಗಳ ಮಿತಿಗಳು ಇದನ್ನ ಸಂಪೂರ್ಣವಾಗಲು ಇದು ಬಿಡುವುದಿಲ್ಲ. ಆದ್ದರಿಂದ ಸಮಗ್ರ ಅರ್ಥಶಾಸ್ತ್ರದ ಜೊತೆಗೆ ನಾವೇನ್ ಮಾಡಬೇಕು, ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಕೂಡ ಅಧ್ಯಯನ ಮಾಡುವುದು ಅಗತ್ಯ ಆಗ್ತದ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಸಮಗ್ರ ಅರ್ಥಶಾಸ್ತ್ರದ ಮಿತಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ಮುಂದಿನ ತರಗತಿ ಒಳಗ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸಿ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.